ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೊ ಫಸ್ಟ್ PUC 2024-25 ಮ್ಯಾಥಮೆಟಿಕ್ಸ್ ಮಾಡೆಲ್ ಕ್ವೆಶನ್ ಪೇಪರ್ 3 ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಆಲ್ರೆಡಿ ಪಾರ್ಟ್ ಎಲ್ಲಿ ಬರುವಂಥ MCQ ಕ್ವಶನ್ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ ಮತ್ತು ಪಾರ್ಟ್ B ಬರುವಂಥ 2 ಮಾರ್ಕ್ಸ್ ಕ್ವಶನ್ಸ್, ಪಾರ್ಟ್ C ಬರುವಂಥ 3 ಮಾರ್ಕ್ಸ್ ಕ್ವಶನ್ಸನ್ನು ಸಾಲ್ವ್ ಮಾಡಿಬಿಟ್ಟು ವಿಡಿಯೋ ಶೇರ್ ಮಾಡಿದ್ದೀನಿ. ಸೊ ಈವನ್ ಪೇಪರ್ 1 ಪೇಪರ್ 2 ಅನ್ನು ಕೂಡ ಮ್ಯಾಥಮೆಟಿಕ್ಸ್ ಮಾಡೆಲ್ ಪೇಪರ್ 1 ಪೇಪರ್ 2 ಅನ್ನು ಕೂಡ ಸಾಲ್ವ್ ಮಾಡಿಬಿಟ್ಟು ವಿಡಿಯೋ ಶೇರ್ ಮಾಡಿದ್ದೀನಿ. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ವಿ ಆರ್ ಶೇಪ್ಡ್ ಬೈ ಅವರ್ ಥಾಟ್ಸ್, ವಿ ಬಿಕಮ್ ವಾಟ್ ವಿ ಥಿಂಕ್. ವೆನ್ ದ ಮೈಂಡ್ ಈಸ್ ಪ್ಯೂರ್, ಜಾಯ್ಸ್ ಫಾಲೋಸ್ ಲೈಕ್ ಅ ಶಾಡೋ ದಟ್ ನೆವರ್ ಲೀವ್ಸ್. ನೋಡಿ, ನಾವು ಯಾವುದರಿಂದ ರೂಪುಗೊಂಡಿರುತ್ತೇವೆ ಅಂದರೆ ನಮ್ಮ ಆಲೋಚನೆಗಳಿಂದ ಅಂತೆ. ನಾವು ಯೋಚಿಸುವಂತೆ ಆಗುತ್ತದೆ. ನೋಡಿ, ನಾವು ಏನೇನು ಯೋಚನೆ ಮಾಡ್ತೀವಲ್ಲ, ಸೊ ಅದೇ ಆಗುತ್ತೆ ಅಂತೆ. ಅದಕ್ಕೆ ಮನಸ್ಸು ಶುದ್ಧವಾಗಿಟ್ಕೊಂಡ್ರೆ ಏನಾಗುತ್ತೆ, ಸಂತೋಷವು ಎಂದಿಗೂ ಬಿಡದೆ ನೆರಳಿನಂತೆ ಅನುಸರಿಸುತ್ತದೆ. ಸೊ ನಾವೇನಾಗ್ಬಿಡಿ, ನಮ್ಮ ಆಲೋಚನೆಗಳಿಂದ ನಾವು ರೂಪುಗೊಂಡಿರ್ತೀವಿ. ಸೊ ನಮ್ಮ ಆಲೋಚನೆ ಕರೆಕ್ಟಾಗಿರಬೇಕು ಅಂತ, ಸೊ ಒಳ್ಳೆಯ ಆಲೋಚನೆಗಳನ್ನು ಮಾಡಬೇಕು ಅಂತ. ಸೊ ಮತ್ತು ನಾವು ಏನನ್ನೇ ಯೋಚನೆ ಮಾಡಬೇಕಾದ್ರೆ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು. ಸೊ ಆವಾಗ ನಮ್ಮ ಮನಸ್ಸು ಶುದ್ಧ ಇಟ್ಕೊಂಡ್ರೆ ಏನಾಗುತ್ತೆ, ಸಂತೋಷ ಅನ್ನೋದು ಯಾವಾಗಲೂ ನಮ್ಮ ಜೊತೆಗೆ ಇರುತ್ತಂತೆ. ಇಲ್ಲಿ ನೋಡಿ, ಫಸ್ಟ್ PUC ಮ್ಯಾಥಮೆಟಿಕ್ಸ್ ಮಾಡೆಲ್ ಪೇಪರ್ 3. ಸೊ ನೋಡಿ, ಥರ್ಡ್ ಪೇಪರ್ ಇದೆ 2024-25. ಸೊ ಪಾರ್ಟ್ ಡಿ, ಆಲ್ರೆಡಿ ಪಾರ್ಟ್ C ಕ್ವಶನ್ಸನ್ನು ಡಿಸ್ಕಷನ್ ಮಾಡಿದ್ದೀವಿ. ಇವಾಗ ಪಾರ್ಟ್ ಡಿಯಲ್ಲಿ ನೋಡಿ 5 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಸೊ ಏನಿರುತ್ತೆ ಅಲ್ಲಿ, ಆನ್ಸರ್ ಎನಿ 4 ಕ್ವೆಶನ್ಸ್. ಸೊ ನೀವು 4 ಕ್ವೆಶನ್ಸನ್ನು ಮಾತ್ರ ಅಟೆಂಪ್ಟ್ ಮಾಡ್ಬೋದು. ಸೊ ಎಕ್ಸ್ಟ್ರಾ ಕ್ವಶನ್ಸ್ ಇರುತ್ತೆ. ಸೊ ನಿಮ್ಗೆ ಯಾವುದೇ ಈಸಿ ಆಗುತ್ತಲ್ಲ, ಸೊ 4 ಕ್ವೆಶನ್ಸನ್ನು ನೀವು ಅಟೆಂಪ್ಟ್ ಮಾಡ್ಬೋದು. ಸೊ ಇಲ್ಲಿ 4 ಕ್ವಶನ್ ಅಂದರೆ ಈಚ್ ಕ್ವಶನ್ ಕ್ಯಾರಿ 5 ಮಾರ್ಕ್ಸ್. ಸೊ 4 × 5 ಏನಾಗುತ್ತೆ, 20 ಮಾರ್ಕ್ಸ್. ಟೋಟಲ್ ಪಾರ್ಟ್ ಡಿಯಲ್ಲಿ 20 ಮಾರ್ಕ್ಸ್ ಇರುತ್ತೆ. ಸೊ ನೋಡೋಣ, 39 ಸ್ಟಾರ್ಟ್ ಆಗುತ್ತೆ. 39th ಕ್ವಶನ್ ಏನಿದೆ, 5 ಮಾರ್ಕ್ಸ್ ಕ್ವಶನ್ ನೋಡೋಣ. ಡಿಫೈನ್ ಪಾಲಿನೋಮಿಯಲ್ ಫಂಕ್ಷನ್ ಇಫ್ ದ ಫಂಕ್ಷನ್ f from R to R is defined by f of x is equal to x cube. Draw the graph of it. Also write its domain and ರೇಂಜ್ ಅಂತ ಇದೆ. ಸೊ ಫಸ್ಟ್ ಏನು ಕೇಳಿದ್ದಾನೆ, ಪಾಲಿನೋಮಿಯಲ್ ಫಂಕ್ಷನನ್ನು ಡಿಫೈನ್ ಮಾಡೋಕ್ಕೆ ಹೇಳಿದ್ದಾನೆ. ಸೊ ನೋಡೋಣ, ಫಸ್ಟು ಪಾಲಿನೋಮಿಯಲ್ ಫಂಕ್ಷನ್ ಏನಿದೆ ನೋಡೋಣ. ಇಟ್ ಈಸ್ ಎ ಫಂಕ್ಷನ್ such as a quadratic, a cubic, a quartic, and so on, involving only non-negative integer powers of x ಅಂತ ನೋಡಿ. ಪಾಲಿನೋಮಿಯಲ್ ಫಂಕ್ಷನ್ ಅಂದರೆ ಏನಿದೆ ನಮಗೆ, it is a function such that ಅಂದರೆ ಸಚ್ ಆಸ್ ಕ್ವಾಡ್ರಟಿಕ್ ಇರ್ಬೋದು, ಕ್ಯೂಬಿಕ್ ಇರ್ಬೋದು, ಕಾರ್ಟಿಕ್ ಇರ್ಬೋದು ಫಂಕ್ಷನ್ನು, ಆ್ಯಂಡ್ ಸೋ ಆನ್, ಜಾಸ್ತಿನೇ ಇರ್ಬೋದು ಅದಕ್ಕಿಂತ. ಸೊ ಅವೇನು ಇನ್ವಾಲ್ವ್ ಆಗಿರುತ್ತೆ ಅಂದರೆ ಓನ್ಲಿ ನಾನ್ ನೆಗೆಟಿವ್ ಇಂಟೀಜರ್ ಪವರ್ಸ್ ಆಫ್ ಎಕ್ಸ್ ಏನು ತೊಗೊಂಡಿರ್ತೀವಲ್ಲ ವೇರಿಯೇಬಲು. ಸೊ ಎಕ್ಸ್ದು ಪವರು ನಾನ್ ನೆಗೆಟಿವ್ ಅಥವಾ ಪಾಸಿಟಿವ್ ಅಂತ ಕೂಡ ಹೇಳ್ಬೋದು. ಸರಿ, ಸೊ ಪಾಸಿಟಿವ್ ಅಂತಲೂ ಕೂಡ ಹೇಳ್ಬೋದು. ಪಾಸಿಟಿವ್ ಪವರ್ ಮಾತ್ರ ಇರಬೇಕು, ಅವಾಗ ಏನಾಗುತ್ತೆ ನಮಗೆ ಪಾಲಿನೋಮಿಯಲ್ ಫಂಕ್ಷನ್ ಆಗಿರುತ್ತೆ. ಸೊ ಇಲ್ಲೇನು ಹೇಳಿ ನೆಕ್ಸ್ಟ್ ಏನಿದೆ, ಫಸ್ಟು ಡಿಫೈನ್ ಪಾಲಿನೋಮಿಯಲ್ ಫಂಕ್ಷನ್. ಸೊ ಡಿಫೈನ್ ಮಾಡಿದ್ವಿ. ಇವಾಗ ಇಫ್ ದ ಫಂಕ್ಷನ್ f from R to R is defined by f of x is equal to x cube, draw the graph of it. Also write its domain and range ಅಂತ.
ಸೊ ನೋಡಿ ಫಸ್ಟ್ ಕೊಟ್ಟಿರೋ ಫಂಕ್ಷನ್ ತಗೊಳ್ಳೋಣ. ಲೆಟ್ ಏನಿದೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಅಂತ. ಸೊ ಫಂಕ್ಷನ್ ಎಲ್ಲಿಂದ ಎಲ್ಲಿವರೆಗಿದೆ? ಎಫ್ ಫ್ರಮ್ ರಿಯಲ್ ಟು ರಿಯಲ್, ಆರ್ ಇನ್ ದ ಸೆನ್ಸ್ ರಿಯಲ್ ನಂಬರ್. ಸೊ ಇವಾಗ ಆರ್ ಅನ್ನೋದು ಇಲ್ಲಿ ನೋಡಿ ಯಾವುದು ಡೊಮೈನ್ ಆಗುತ್ತೆ ಇಲ್ಲಿ? ದಿಸ್ ಇಸ್ ಅ ಡೊಮೈನ್, ರಿಯಲ್, ಸಾರಿ ದಿಸ್ ಇಸ್ ಅ ರೇಂಜ್, ಐಮ್ ಸಾರಿ, ಎರಡೂ ಆರ್ ರಿಯಲ್ ನಂಬರ್ ಇದೆ, ಬಟ್ ಇದು ರೇಂಜ್, ಇದು ಡೊಮೈನು, ಇದು ರೇಂಜ್ ಆಗಿರುತ್ತೆ. ಇವಾಗ ಗ್ರಾಫ್ ಡ್ರಾ ಮಾಡಬೇಕಾದ್ರೆ ನಾವು ಫಸ್ಟು ಡೊಮೈನ್ ಮತ್ತು ರೇಂಜನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿ. ಸೊ ಫಸ್ಟು ವ್ಯಾಲ್ಯೂ ಆಫ್ ಎಕ್ಸ್ ಅಂತ ತಗೊಳ್ಳೋಣ. ವ್ಯಾಲ್ಯೂ ಆಫ್ ಎಕ್ಸ್. ಸೊ ಇವಾಗ ವೈ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಇದೆಯಲ್ಲ, ಅಂದರೆ ಎಫ್ ಆಫ್ ಎಕ್ಸ್ ಇದೆಯಲ್ಲ, ಎಫ್ ಆಫ್ ಎಕ್ಸ್ ಈಸ್ ಅ ವೈ ಅಂತ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಅಂತ. ಸೊ ಪಾಯಿಂಟ್ ಟು ಬಿ ಪ್ಲಾಟೆಡ್, ಪಾಯಿಂಟ್ ಟು ಬಿ ಪ್ಲಾಟೆಡ್. ಸೊ ನೋಡಿ ಇಲ್ಲಿ ಫಸ್ಟ್ 1 ಪಾಯಿಂಟ್, ರಿಯಲ್ ನಂಬರ್ ಅಂದರೆ ಎಲ್ಲ ನಂಬರ್ ಬರುತ್ತಲ್ಲ, ಸೊ ಜೀರೋದಿಂದನೂ ತೊಗೋಬೋದು, ರ್ಯಾಷ್ನಲ್ಲು, ಆಮೇಲೆ ಇರ್ಯಾಷ್ನಲ್ಲು, ಇಂಟೀಜರು, ಎಲ್ಲ ನಂಬರ್ಸು ಬರುತ್ತೆ. ಸೊ ಇಲ್ಲಿ ನೋಡಿ ನಾನು 0 ತೊಗೊಂಡಾಗ ಎಕ್ಸ್ ಕ್ಯೂಬ್ ಏನಾಗುತ್ತೆ? 0 ಕ್ಯೂಬ್ ಈಸ್ ಅ 0. ಸೊ ಪಾಯಿಂಟ್ ಏನಾಗುತ್ತೆ ಇಲ್ಲಿ? ಪ್ಲಾಟೆಡ್ ಪಾಯಿಂಟು 0,0. ಅದೇ ಥರ ನಾನು 1 ತೊಗೋಬೋದು. ಸೊ 1 ಅಂದರೆ 1 ಕ್ಯೂಬ್ ಈಸ್ ಅ 1. ಸೊ 1,1. ಅದೇ ಥರ 2 ತೊಗೊಂಡಾಗ, ಸೊ 2 ಕ್ಯೂಬ್ ಏನಾಗುತ್ತೆ? 2 2s 4, 4 2s 8. ಸೊ 8 ಇಲ್ಲೇನು ಬರುತ್ತೆ? 2,8 ಅಂತ. ನೆಕ್ಸ್ಟ್ ನೋಡಿ, ತ್ರೀ. ಸೊ 3 ತೊಗೊಂಡಾಗ 3 ಕ್ಯೂಬ್, 3 3s 9, 9 3s 27. ಸೊ ಇಲ್ಲೇನು ಬರುತ್ತೆ? 3,27. ಅದೇ ಥರ -1 ತೊಗೊಂಡಾಗ, -1 ಟು ದಿ ಪವರ್ 3. ನೋಡಿ ನೆಗೆಟಿವ್ ನಂಬರ್ ಇದ್ದಾಗ ಪವರು ಆಡ್ ನಂಬರ್ ಆಫ್ ಟೈಮ್ಸ್ ಇದ್ದರೆ ನಮಗೆ ನೆಗೆಟಿವ್ನೇ ಬರುತ್ತೆ. 1ಅನ್ನು 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 1. ಸೊ ಮೈನಸ್ಸನ್ನು 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್. ಸೊ -1, -1, -1. ನೋಡಿ ನೆಕ್ಸ್ಟ್ -2 ತಗೊಳ್ಳಿ. ಸೊ -2 ಟು ದಿ ಪವರ್ 3. ಸೊ 2ಅನ್ನು 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 8 ಬರುತ್ತೆ. ಮೈನಸನ್ನು ಆಡ್ ನಂಬರ್ ಆಫ್ ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್. ಸೊ ಏನು ಬರುತ್ತೆ? -2, -8. ಅದೇ ಥರ -3 ತಗೊಂಡ್ರೆ ನೋಡಿ, -3 ಟು ದಿ ಪವರ್ 3 ಅಂದರೆ 3ಅನ್ನು 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 3 3s 9, 9 3s 27. ಸೊ ಮೈನಸನ್ನು ಆಡ್ ನಂಬರ್ ಆಫ್ ಟೈಮ್ಸ್ ಅಂದರೆ ಮೈನಸ್ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ? -3, -27. ಸೊ ಈ ಥರ ಪಾಯಿಂಟ್ಸ್ ಬರುತ್ತೆ. ಇವಾಗ ನಾವು ಗ್ರಾಫನ್ನು ಡ್ರಾ ಮಾಡ್ಬೋದು. ಸೊ ಗ್ರಾಫ್ ಡ್ರಾ ಮಾಡಬೇಕಾದ್ರೆ ನಾವು ಪಾಯಿಂಟ್ಸನ್ನು ಫೈಂಡ್ ಔಟ್ ಮಾಡಬೇಕು ಫಸ್ಟು. ಸೊ ವ್ಯಾಲ್ಯೂ ಆಫ್ ಎಕ್ಸ್ ಅಂದರೆ ರಿಯಲ್ ನಂಬರ್ ಇತ್ತಲ್ಲ, ಸೊ ಎಕ್ಸ್ ಕ್ಯೂಬ್ ಏನು ಬಂತು? ಸೊ ಎರಡು ಸೇರಿಬಿಟ್ಟು ನಮ್ಗೆ ಏನಾಯ್ತು ಇಲ್ಲಿ? ಪಾಯಿಂಟ್ 0,0, 1,1, 2,8 ಈ ಥರ ಪಾಯಿಂಟ್ಸ್ ಬಂತು. ಇವಾಗ ನಾವು ಗ್ರಾಫನ್ನು ಡ್ರಾ ಮಾಡ್ಬೋದು. ನೋಡಿ ಇಲ್ಲಿದೆ, ಇದೇ ಪಾಯಿಂಟ್ಸನ್ನು ಯೂಸ್ ಮಾಡಿಬಿಟ್ಟು ಗ್ರಾಫ್ ನೋಡಿ. ಗ್ರಾಫ್ ಯಾವ ಥರ ಇರುತ್ತೆ? ವೈ ಎಕ್ಸಸ್ ಈ ಕಡೆ ಎಕ್ಸ್ ಎಕ್ಸಸ್ ಇದೆ, ಎಕ್ಸ್ ಎಕ್ಸಸ್ ಎಕ್ಸ್ ಡ್ಯಾಶ್ ಬರುತ್ತೆ, ಇಲ್ಲಿ ಮೇಲೆ ವೈ ಕೆಳಗಡೆ ವೈ ಡ್ಯಾಶ್ ಅಂತ ಇದೆ. ಸೊ ಸೆಂಟ್ರಲ್ಲಿ 0 ಇರುತ್ತೆ. ಸೊ ಈ ಕಡೆ 1 2 3 4 5 6 7 8. ಸೊ ಈ ಕಡೆ -1 -2 -3 -4 -5 -6. ಅದೇ ಥರ ನೋಡಿ ಈ ಕಡೆ -1 -2 -3 -4. ಈ ಕಡೆ ಬಂದಾಗ ನೋಡಿ ಮೇಲೆ ಏನಾಗಿರುತ್ತೆ ನಮಗೆ? ಪಾಸಿಟಿವ್ ವ್ಯಾಲ್ಯೂಸ್. ಮೇಲೆ ಪಾಸಿಟಿವ್ ನೋಡಿ ಇಲ್ಲಿ 1 2 3 4 5 6. ಇವಾಗ
ಪಾಯಿಂಟ್ಸನ್ನು ಪ್ಲಾಟ್ ಮಾಡಬೇಕಲ್ಲ. ಇಲ್ಲಿ ನೋಡಿ ಫಸ್ಟ್ ಏನಿದೆ, ಫಸ್ಟ್ ಪಾಯಿಂಟ್ ನೋಡಿ 0,0 ಇದೆ. ಸೊ ಎಲ್ಲಿ ಬರುತ್ತೆ, ಇಲ್ಲೇನೆ 2 x 0 y x 0 ಇಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಿದೆ 1,1 ನೋಡಿ ಇಲ್ಲಿ ಬರುತ್ತೆ, ಇಲ್ಲಿ 1,1 ಇದು 0,0 ಇಲ್ಲಿ 1,1. ನೆಕ್ಸ್ಟ್ ನೋಡಿ ಯಾವ್ದು ಬರುತ್ತೆ 2,8. ಸೊ ಎಕ್ಸ್ ವ್ಯಾಲ್ಯೂ 2, ವೈ ವ್ಯಾಲ್ಯೂ ನೋಡಿ ಇಲ್ಲೇ ಒಂಚೂರು ಎಕ್ಸ್ಟೆಂಡ್ ಮಾಡಿಬಿಡ್ತೀನಿ, ವೈ ಇಲ್ಲಿ 8 ಅಂತ. ಸೊ ಎಲ್ಲಿ ಬರುತ್ತೆ, ಇಲ್ಲಿ. ಅದೇ ಥರ ನೋಡಿ 327 ದೊಡ್ಡದಾಗುತ್ತೆ. ಸೊ ಬೇಡ, ನಮಗೆ ಯಾವ್ದು ಬೇಕು ಅದೇ ಪಾಯಿಂಟ್ಸ್ ತೊಗೋಬೋದು. -1, -1 ಇಲ್ಲಿ ಬರುತ್ತೆ. ನೆಕ್ಸ್ಟು ನೋಡಿ -2, -8 -2, -8. ಓಕೆ, ಇನ್ನು -8ವರೆಗೂ ತೊಗೋಬೇಕಿದೆನ್ನು. -5, -6, -7, -8. ಸೊ ಎಲ್ಲಿ ಬರುತ್ತೆ, ಇಲ್ಲಿ -2, -8. ಸೊ ನೋಡಿ ಇವಾಗ ಪಾಯಿಂಟನ್ನು ಜಾಯಿನ್ ಮಾಡಿದ್ರೆ ನೋಡಿ ಗ್ರಾಫು ಈ ಥರ ಬಂತು. ಇವಾಗ ಡೊಮೇನು ಮತ್ತು ರೇಂಜನ್ನು ಬರಿಬೋದು. ಇಲ್ಲಿ ಬರೆಯೋಣ. ಫಸ್ಟ್ ಇಲ್ಲಿ ಏನಿದೆ 2,8 ಇದೆ, ಇಲ್ಲಿ -1,1 ಇದೆ, ಮತ್ತು ಇಲ್ಲಿ -2,8 ಅಂತ ಗ್ರಾಫ್. ಸೊ ಇಲ್ಲೇನು ಕೇಳಿದ್ದಾನೆ, ಇನ್ನು ಡ್ರಾ ದ ಗ್ರಾಫು, ಆಲ್ಸೋ ರೈಟ್ ದ ಡೊಮೇನ್ ಆ್ಯಂಡ್ ರೇಂಜ್ ಅಂತ. ಸೊ ಡೊಮೇನು ರೇಂಜ್ ನೋಡಿ. ಫಸ್ಟು ಡೊಮೇನ್ ಏನಾಗುತ್ತೆ 0, ನೋಡಿ ಯಾವ ಕಡೆ ಇರುತ್ತೆ ಡೊಮೇನ್ ಫಸ್ಟ್ 0,1, 2, 3 1, 2, 3 ಈ ಥರ. ಸೊ ರೇಂಜ್ ಏನಾಗುತ್ತೆ 0, 1, 8, 27, ಸೊ ಡೊಮೇನು ಮತ್ತು ರೇಂಜ್. ನೋಡಿ ಕ್ವಶನ್ ಏನಿದೆ ನೋಡೋಣ. ಫಸ್ಟ್ ಡಿಫೈನ್ ಪಾಲಿನೋಮಿಯಲ್ ಫಂಕ್ಷನ್. ಸೊ ಪಾಲಿನೋಮಿಯಲ್ ಫಂಕ್ಷನನ್ನು ಡಿಫೈನ್ ಮಾಡಿಬಿಟ್ಟು, ಸೊ ಕೊಟ್ಟಿರೋ ಫಂಕ್ಷನ್ f from R to R is defined by f of x is equal to x cube. Draw the graph of it. Also write its domain and range ಅಂತ. ಸೊ ಪಾಲಿನೋಮಿಯಲ್ ಫಂಕ್ಷನ್ ಏನಿದೆ, ಇಟ್ ಈಸ್ ಅ ಫಂಕ್ಷನ್ ಸಚ್ ಆಸ್ ಅ ಕ್ವಾಡ್ರೆಟಿಕ್, a cubic, a quartic and so on, involving only non-negative integer powers of the x. ಸೊ x ದ ಪವರು ನಾನ್ ನೆಗೆಟಿವ್ ಅಥವಾ ಪಾಸಿಟಿವ್ ಇಂಟಿಜರ್ ಅಂತ ಕೂಡ ಹೇಳ್ಬೋದು. ಸೊ ಇಲ್ಲೇನಿದೆ ಲೆಟ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಕೊಟ್ಟಿರೋ ಫಂಕ್ಷನ್ x ಕ್ಯೂಬ್. ಸೊ ಇಲ್ಲಿ ಎಫ್ ಫ್ರಮ್ R to R ಅಂದರೆ ಇಲ್ಲಿ R ಫಸ್ಟ್ ಇರೋದು ಡೊಮೇನು, ನೆಕ್ಸ್ಟು ರೇಂಜ್ ಅಂತ. ಸೊ ಇಲ್ಲಿ ಏನಾಗುತ್ತೆ, ವ್ಯಾಲ್ಯೂ ಆಫ್ ಎಕ್ಸ್ ರಿಯಲ್ ನಂಬರ್ ಇದೆಯಲ್ಲ 0, 1, 2, 3, -1, -2, -3 ಯಾವುದಾದ್ರೂ ತೊಗೋಬೋದು. ರಿಯಲ್ ಅಂದರೆ ಹೋಲ್ ನಂಬರ್, ನ್ಯಾಚುರಲ್ ಮತ್ತು ಇಂಟೀಜರ್, ರ್ಯಾಷನಲ್, ಇರ್ಯಾಷನಲ್ ಎಲ್ಲ ಬರುತ್ತೆ. ಸೊ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಇದೆ. ಸೊ ನೋಡಿ ಇಲ್ಲಿ ಏನಾಗುತ್ತೆ, ಪಾಯಿಂಟ್ ಟು ಬಿ ಪ್ಲಾಟೆಡ್ ಅಂದರೆ ಇಲ್ಲಿ ನೋಡಿ x0 ತೊಗೊಂಡಾಗ y0 ಬಂತು, ಸೊ 0,0. x1 ತೊಗೊಂಡಾಗ y1 ಬಂತು 1,1. x2 ತೊಗೊಂಡಾಗ y8, ಸೊ 2,8. ಸೊ ಈ ಥರ ನೋಡಿ 3 ತೊಗೊಂಡಾಗ 3,27, -1 ತೊಗೊಂಡಾಗ -1, -1, -2 ತೊಗೊಂಡಾಗ -2, -8, -3 ತೊಗೊಂಡಾಗ -3, -27. ಸೊ ಈ ಥರ ಪಾಯಿಂಟ್ಸ್ ಬಂತು ಯೂಸಿಂಗ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್. ಸೊ ಗ್ರಾಫನ್ನು ಡ್ರಾ ಮಾಡಿದಾಗ ಈ ಥರ ಬರುತ್ತೆ. ಸೊ ಡೊಮೈನ್ ಏನಾಗುತ್ತೆ 0, 1, 2, 3 ಸೊ ಆನ್ ಆಗುತ್ತೆ. ಅದೇ ಥರ ರೇಂಜು 0, 1, 8, 27. ಈವನ್ ಈ ಕಡೆ ನೆಗೆಟಿವ್ ವ್ಯಾಲ್ಯೂಸ್ ಕೂಡ ಬರುತ್ತೆ, -1, -2 ಈ ಥರ. ಸೊ ಅವಾಗಿಲ್ಲಿ -1, -8 ಈ ಥರ ಸೊ ಆನ್. ನೆಗೆಟಿವ್ನು ಬರುತ್ತೆ, ಪಾಸಿಟಿವ್ ಬರುತ್ತೆ, ಡೊಮೇನು ಮತ್ತು ರೇಂಜ್. ನೆಕ್ಸ್ಟ್ ನೋಡಿ 40th ಕ್ವೆಶನ್ ಇದೆ. ಪ್ರೂವ್ ದ್ಯಾಟ್
cos square x plus cos square of x plus pi by 3 plus cos square of x minus pi by 3 is equal to 3 by 2. ಸೊ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಪ್ರೂವ್ ಮಾಡೋಕ್ಕೆ ಹೇಳ್ತಿದ್ದಾನೆ. ಸೊ ಫಸ್ಟ್ ಏನು ಮಾಡೋಣ, ಎಲ್ ಎಚ್ ಎಸ್ ನೋಡಿ. ಎಲ್ ಎಚ್ ಎಸ್ ಏನಿದೆ ನಮಗೆ, ಕಾಸ್ ಸ್ಕ್ವಯರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವಯರ್ ಆಫ್ ಎಕ್ಸ್ ಪ್ಲಸ್ ಪೈ ಬೈ 3 ಪ್ಲಸ್ ಕಾಸ್ ಸ್ಕ್ವಯರ್ ಆಫ್ ಎಕ್ಸ್ ಮೈನಸ್ ಪೈ ಬೈ 3. ಸೊ ಎಲ್ ಎಚ್ ಎಸ್ ತಗೊಂಡು ಇಲ್ಲಿ ನೋಡಿ, ಕಾಸ್ ಸ್ಕ್ವೇರ್ ಎಕ್ಸ್ ಇದೆಯಲ್ಲ, ಇದಕ್ಕೆ ಒಂದು ಫಾರ್ಮುಲಾ ಇದೆ ನಮಗೆ, ಯಾವುದು, ಕಾಸ್ 2 ಥೀಟಾ ಅಂತ. ಸೊ ಕಾಸ್ 2 ಥೀಟಾ ಏನಿದೆ ನಮಗೆ, 2 ಇಂಟು ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಅಂತ. ಸೊ ಇಲ್ಲಿ ಕಾಸ್ ಸ್ಕ್ವೇರ್ ಥೀಟಾನ ನಾವು ಸಪ್ರೇಟ್ ಮಾಡಿಕೊಂಡ್ರೆ ಏನು ಬರುತ್ತೆ, ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ನೋಡಿ, ಕಾಸ್ 2 ಥೀಟಾ ಆ ಕಡೆ ಹೋದರೆ ಏನಾಗುತ್ತೆ, ಅದು -1 ಈ ಕಡೆ ತಗೊಂಡ್ರೆ 1 ಪ್ಲಸ್ ಕಾಸ್ 2 ಥೀಟಾ ಡಿವೈಡೆಡ್ ಬೈ 2 ಅಂತ ಬರುತ್ತೆ. ಸೊ ನೋಡಿ, ಈ ಒಂದು ಫಾರ್ಮುಲಾ ಕಾಸ್ 2 ಥೀಟಾ ಅಲ್ಲಿ ಕಾಸ್ ಸ್ಕ್ವೇರ್ ಥೀಟಾನ ಸಪ್ರೇಟ್ ಮಾಡ್ಕೊಂಡಾಗ ಏನು ಬರುತ್ತೆ ನಮಗೆ, 1 ಪ್ಲಸ್ ಕಾಸ್ 2 ಥೀಟಾ ಡಿವೈಡೆಡ್ ಬೈ 2 ಅಂತ. ಇವಾಗ ನೋಡಿ, ಇಲ್ಲಿ ಪ್ರತಿಯೊಂದಕ್ಕೂ ಕಾಸ್ ಸ್ಕ್ವೇರ್ ಪ್ಲೇಸಲ್ಲಿ ವ್ಯಾಲ್ಯೂ ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡ್ರೆ ಏನಾಗುತ್ತೆ, 1 ಪ್ಲಸ್ ಎಕ್ಸ್ ಇದೆ ಥೀಟಾ ಪ್ಲೇಸಲ್ಲಿ, ಕಾಸ್ 2x divided by 2 plus 1 plus cos of x plus pi by 3 divided by 2. 2 into ಅಲ್ಲ, cos of 1 plus cos of 2 into x plus pi by 3 because 2 theta ಇದೆಯಲ್ಲ. ಸೊ ಇಲ್ಲಿ ಒಂದು ನಿಮಿಷ ಇದೇನು ಸರಿ ಬರೀತೀನಿ, 2 ಇಂಟು ಆಗುತ್ತೆ, 1 ಪ್ಲಸ್ ಕಾಸ್ 2x. ಸೊ 2 ಇಂಟು ಎಕ್ಸ್ ಪ್ಲೇಸಲ್ಲಿ ಏನಿದೆ ನಮಗೆ, ಎಕ್ಸ್ ಪ್ಲಸ್ ಪೈ ಬೈ 3 ಪ್ಲಸ್ ಇಲ್ಲಿನೂ ಕೂಡ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ ಎಕ್ಸ್ ಮೈನಸ್ 5 ಬೈ 3 ಇದೆಲ್ಲ, ಇಲ್ಲಿನೂ ಫಾರ್ಮುಲಾ ಯೂಸ್ ಮಾಡಿದ್ರೆ 1 ಪ್ಲಸ್ ಕಾಸ್ ಆಫ್ 2 ಇಂಟು ಎಕ್ಸ್ ಮೈನಸ್ ಪೈ ಬೈ 3 ಡಿವೈಡೆಡ್ ಬೈ 2 ಅಂತ. ನೋಡಿ ಸಿಂಪ್ಲಿಫಿಕೇಶನ್. ಇವಾಗ 1/2 1/2 1/2. ಸೊ ಕಾಮನ್ ತಗೋಬೋದು, 1/2 ಕಾಮನ್ ತಗೊಂಡಾಗ ಏನು ರಿಮೈನಿಂಗ್ ಇಲ್ಲಿ, 1 ಪ್ಲಸ್ ಕಾಸ್ 2x ಪ್ಲಸ್ 1 ಪ್ಲಸ್ ಕಾಸ್ ಆಫ್ ನೋಡಿ 2 ಅನ್ನು ಎರಡಕ್ಕೂ ಮಲ್ಟಿಪ್ಲೈ ಮಾಡಿದರೆ 2x ಪ್ಲಸ್ 2 ಪೈ ಬೈ 3 ಪ್ಲಸ್ 1 ಪ್ಲಸ್ ಕಾಸ್ ಆಫ್ 2 ಮಲ್ಟಿಪ್ಲೈ ಮಾಡಿದರೆ 2x ಮೈನಸ್ 2 ಪೈ ಬೈ 3 ಅಂತ. ನೋಡಿ ಇವಾಗ ಫರ್ದರ್ ಸಿಂಪ್ಲಿಫಿಕೇಶನ್, 1/2 ಆ್ಯಸ್ ಇಟ್ ಈಸ್, ಬ್ರಾಕೆಟ್ ಒಳಗಡೆ 1 ಪ್ಲಸ್ 1 ಪ್ಲಸ್ 1 is a 3 plus cos 2x as it is, cos 2x plus ಇಲ್ಲಿ ನೋಡಿ cos c plus cos t, ಇಲ್ಲಿ ಏನಾಗುತ್ತೆ, ಓಕೆ ಇನ್ನೊಂದು ಸ್ಟೆಪ್ ಬರೀತೆ ನೋಡಿ, cos of 2x plus 2 pi by 3 plus cos of ನೋಡಿ ನಂಬರನ್ನು ಆಲ್ರೆಡಿ ಆ್ಯಡ್ ಮಾಡಿದ್ದೀವಿ, 1 ಪ್ಲಸ್ 1 ಪ್ಲಸ್ 1 is 3. ಸೊ cos of 2x ಮೈನಸ್ 2 pi by 3 ಅಂತ. ಇಲ್ಲಿ ನೋಡಿ ಫಸ್ಟ್ ಟರ್ಮು 1/2 3 ಪ್ಲಸ್ ಕಾಸ್ 2x ಆ್ಯಸ್ ಇಟ್ ಈಸ್, ಚೇಂಜ್ ಆಗೋದಿಲ್ಲ, 1/2 ಇಂಟು 3 ಪ್ಲಸ್ ಕಾಸ್ 2x ಆ್ಯಸ್ ಇಟ್ ಈಸ್. ಸೊ ಇಲ್ಲಿ ನೋಡಿ ಯಾವ ಫಾರ್ಮುಲಾ ಬರುತ್ತೆ ಅಂದರೆ ಕಾಸ್ ಸಿ ಪ್ಲಸ್ ಕಾಸ್ ಟಿ ಫಾರ್ಮುಲಾ, ಕಾಸ್ ಸಿ ಪ್ಲಸ್ ಕಾಸ್ ಡಿ ಈಸ್ ಈಕ್ವಲ್ ಟು ಏನಾಗುತ್ತೆ, 2 ಇಂಟು ಕಾಸ್ ಆಫ್ ಸಿ ಪ್ಲಸ್ ಡಿ ಬೈ 2 ಇಂಟು ಕಾಸ್ ಆಫ್ ಸಿ ಮೈನಸ್ ಡಿ ಬೈ 2. ಸೊ ಇಲ್ಲಿ ನೋಡಿ 2 ಇಂಟು ಕಾಸ್ ಆಫ್ ಸಿ ಅಂದರೆ 2x ಪ್ಲಸ್ 2 ಪೈ ಬೈ 3 ಇದೆ, ಡಿ ಅಂತಂದರೆ 2x ಮೈನಸ್ 2 ಪೈ ಬೈ 3. ಸೊ 2x ಪ್ಲಸ್ 2 ಪೈ ಬೈ 3 ಪ್ಲಸ್ 2x ಮೈನಸ್ 2 ಪೈ ಬೈ 3 ನೋಡಿ ಎರಡನ್ನು ಆ್ಯಡ್ ಮಾಡ್ಕೊತೀವಿ, ಇಂಟು ಕಾಸ್ ಆಫ್ ನೋಡಿ ಎಡಿಷನ್ 2x ಪ್ಲಸ್ 2 ಪೈ ಬೈ 3 ಮೈನಸ್ 2x ನೋಡಿ ಇಲ್ಲಿ ಬ್ರಾಕೆಟ್ ಯೂಸ್ ಮಾಡೋಣ, 2x ಮೈನಸ್ 2 ಪೈ ಬೈ 3 ಇದೆ. ನೋಡಿ ಎರಡು ಬ್ರಾಕೆಟ್, ಬಿಕಾಸ್ ಇಲ್ಲಿ ಓಪನ್ ಬ್ರಾಕೆಟ್ ಇದೆ, ಇಲ್ಲಿ ಕ್ಲೋಸ್ ಬ್ರಾಕೆಟ್. ಇವಾಗ ಫರ್ದರ್ ಸಿಂಪ್ಲಿಫಿಕೇಶನ್ ಈಸ್ ಈಕ್ವಲ್ ಟು 1/2 ಇಂಟು 3 ಪ್ಲಸ್ ಕಾಸ್ 2x ಪ್ಲಸ್ 2 ಇಂಟು
ನೋಡಿ ಇಲ್ಲಿ ಯಾವ್ದು ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ 2π/3 ಮೈನಸ್ 2π/3. ಸೊ 2 ಇಂಟು ಕಾಸ್ 2x ಇಂಟು ಇಲ್ಲಿ ನೋಡಿ ಕಾಸ್ ಆಫ್ ಈ ಬ್ರಾಕೆಟ್ ಫಸ್ಟ್ ರಿಮೂವ್ ಮಾಡ್ಕೊಳ್ಳೋಣ. 2x ಪ್ಲಸ್ 2π/3 ನೋಡಿ ಮೈನಸ್ ಅಂದರೆ ಮೈನಸ್ 2x ಮೈನಸ್ ಇಂಟು ಮೈನಸ್ ಪ್ಲಸ್ 2π/3 ಅಂತ. ಸೊ ಈಸ್ ಈಕ್ವಲ್ ಟು 1/2 ಇಂಟು 3 ಪ್ಲಸ್ ಕಾಸ್ 2x ಪ್ಲಸ್ 2 ಇಂಟು ಕಾಸ್ 2x. ನೋಡಿ ಇಲ್ಲಿ ಕಾಸ್ ನೋಡಿ ಯಾವ್ದು ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ 2x ಮೈನಸ್ 2x ಕ್ಯಾನ್ಸಲ್ ಆಗುತ್ತೆ. ಸೊ ಇಂಟು ಕಾಸ್ ಆಫ್ ಏನು ಬರುತ್ತೆ, 2π/3 ಪ್ಲಸ್ 2π/3 ಎರಡನ್ನೂ ಆ್ಯಡ್ ಆಗುತ್ತೆ. ಸೊ 2 ಟೈಮ್ಸ್ ಆ್ಯಡ್ ಮಾಡಿದರೆ 2π ಏನಾಗುತ್ತೆ, 4π/3. ಒಂದು ನಿಮಿಷ, ಸಾರಿ, ಸಿ ಪ್ಲಸ್ ಡಿ/2 ಇಲ್ಲಿ ಸಿ ಮೈನಸ್ ಡಿ/2 2 ಇರುತ್ತೆ. ಸೊ ಇಲ್ಲಿ 2x ಪ್ಲಸ್ 2x 4x ಆಯ್ತಲ್ಲ, /2 ಇಲ್ಲಿ ಫಾರ್ಮುಲಾ ಅಕಾರ್ಡಿಂಗ್ ಟು ದ ಫಾರ್ಮುಲಾ ಸಿ ಪ್ಲಸ್ ಡಿ/2. ಸೊ ಇಲ್ಲಿನೂ ಕೂಡ ಹೋಲ್ /2 ಇದೆ. ಸೊ ಇಲ್ಲಿ ಕೂಡ ಹೋಲ್ /2. ಸೊ ಇಲ್ಲಿ 2 1s 2 2s ಕ್ಯಾನ್ಸಲ್ ಆಗಿರುತ್ತೆ. ಇವಾಗ ನೋಡಿ ಈಸ್ ಈಕ್ವಲ್ ಟು 1/2 ಇಂಟು 3 ಪ್ಲಸ್ ಕಾಸ್ 2x ಪ್ಲಸ್ 2 ಇಂಟು ಕಾಸ್ 2x. ನೋಡಿ ಇವಾಗ ಇಂಟು ಇಲ್ಲಿ 2 1s 2 2s. ಸೊ ಕಾಸ್ 2π/3 ಅಂತ. ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ, 1/2 ಇಂಟು 3 ಪ್ಲಸ್ ಕಾಸ್ 2x ಪ್ಲಸ್ 2 ಇಂಟು ಕಾಸ್ 2x ಇಂಟು ಕಾಸ್ 2π/3. ವ್ಯಾಲ್ಯೂ ಏನಿದೆ ನಮಗೆ 2π/3 ಅಂದರೆ ಪೈ ಅಂದರೆ 180. ಸೊ 2π/3 ಎಷ್ಟಾಗುತ್ತೆ, 180 / 3 ಅಂತಂದರೆ 3 6. ಸೊ ನೋಡಿ ಇಲ್ಲಿ ಬರಿತೀನಿ, 2π/3 ಡಿಗ್ರಿ ತಗೊಂಡಾಗ 2 ಇಂಟು 180 / 3 1s 3 6 0. ಸೊ ಎಷ್ಟು ಬರುತ್ತೆ, 120 ಡಿಗ್ರಿ ಬರುತ್ತೆ ನೋಡಿ 2π/3. ಸೊ 120 ಡಿಗ್ರಿ ವ್ಯಾಲ್ಯೂ ಏನಾಗುತ್ತೆ ನಮಗೆ, 2π/3ನ ಈ ಥರ ಸ್ಪ್ಲಿಟ್ಟು ಮಾಡ್ಬೋದು. ಅಂದರೆ ಪೈ ಮೈನಸ್ π/3 ನೋಡಿ, ಪೈ ಮೈನಸ್ π/3. ಸೊ ಏನಾಗುತ್ತೆ ನಮಗೆ ಇಲ್ಲಿ ಎಲ್ ಸಿ ಎಮ್ ತಗೊಂಡಾಗ 3π ಮೈನಸ್ 1π ಅಂದರೆ 2π/3. ಸೊ ಇಲ್ಲಿ ನಾವು ಏನು ಮಾಡೋಣ, ಕಾಸ್ ಆಫ್ ಪೈ ಮೈನಸ್ π/3 ಈ ಥರನೂ ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಸೊ ಇವಾಗ ಫರ್ದರ್ ಸಿಂಪ್ಲಿಫಿಕೇಶನ್, (1/2) ಇಂಟು 3 ಪ್ಲಸ್ ಕಾಸ್ 2x ಪ್ಲಸ್ 2 ಇಂಟು ಕಾಸ್ 2x. ನೋಡಿ ಇಲ್ಲಿ 180 ಮೈನಸ್ ಥೀಟಾ ಸೆಕೆಂಡ್ ಕ್ವಾಡ್ರಂಟಲ್ಲಿ ಬರುತ್ತೆ. ಸೊ ನೆಗೆಟಿವ್ ಆಗುತ್ತೆ, ಏನಾಗುತ್ತೆ, ಮೈನಸ್ ಕಾಸ್ ಆಫ್ π/3. ಸೊ π/3 ವ್ಯಾಲ್ಯೂ ನಮ್ಗೆ ಗೊತ್ತು, π/3 ಅಂತಂದರೆ ಎಷ್ಟಾಗುತ್ತೆ ಡಿಗ್ರಿ, 60 ಡಿಗ್ರಿ. ಸೊ ಈಸ್ ಈಕ್ವಲ್ ಟು 1/2 ಇಂಟು 3 ಪ್ಲಸ್ ಕಾಸ್ 2x ಪ್ಲಸ್ 2 ಇಂಟು ಕಾಸ್ 2x ಇಂಟು ನೋಡಿ ಮೈನಸ್ 1/2 ಕಾಸ್ 60 ಡಿಗ್ರಿ. ಸೈನ್ 30 ಡಿಗ್ರಿ ಅಂದರೆ 1/2 ಇದೆ, ಕಾಸ್ 60 ಡಿಗ್ರಿ 1/2 ಮೈನಸ್ 1/2 ಬಿಕಾಸ್ ಸೆಕೆಂಡ್ ಕ್ವಾಡ್ರಂಟ್ ಬರುತ್ತೆ ನೋಡಿ. 180 ಮೈನಸ್ ಥೀಟಾ ಅಂತಂದರೆ ಸೆಕೆಂಡ್ ಕ್ವಾಡ್ರಂಟಲ್ಲಿ ಸೈನು ಮತ್ತು ಕಾಸು ಮಾತ್ರ ಪಾಸಿಟಿವ್ ಇದೆ, ಮಿಕ್ಕಿರೋದೆಲ್ಲನೂ ನೆಗೆಟಿವ್. ಸೊ ಕಾಸ್ ಏನಾಗುತ್ತೆ, ಸೆಕೆಂಡ್ ಕ್ವಾಡ್ರಂಟಲ್ಲಿ ಕಾಸ್ ನೆಗೆಟಿವ್ ಆಗುತ್ತೆ. ಇವಾಗ ನೋಡಿ 2 1s 2 1s ಕ್ಯಾನ್ಸಲ್. ಸೊ 1/2 ಇಂಟು 3 ಪ್ಲಸ್ ಕಾಸ್ 2x ನೋಡಿ ಮೈನಸ್ ಮಲ್ಟಿಪ್ಲೈ ಆದರೆ ಮೈನಸ್ ಕಾಸ್ 2x. ಸೊ ಪ್ಲಸ್ 2x ಮೈನಸ್ ಕಾಸ್ 2x ಕ್ಯಾನ್ಸಲ್ ಆದರೆ 1/2 ಇಂಟು 3 ಈಸ್ ಅ 3/2. ದಿಸ್ ಇಸ್ ಅ RHS. ನೋಡಿ ನಮಗೆ ಇದನ್ನೇ ಪ್ರೂವ್ ಮಾಡೋಕ್ಕೆ ಹೇಳಿದ್ದ RHS. ಸೊ ನೋಡೋಣ ಕ್ವಶನ್ ಏನಿತ್ತು ಅಂತ.
prove that cos square x plus cos square of x plus 5 by 3 plus cos square of x minus 5 by 3 is equal to 3 by 2 ಅಂತ. ಸೊ LHS cos square x plus cos square of x plus 5 by 3 plus cos square of x minus 5 by 3. ಸೊ ಇಲ್ಲೇನು ಯೂಸ್ ಮಾಡ್ಕೊತಾ ಇದ್ದೀವಿ, cos 2 ಥೀಟಾ ಫಾರ್ಮುಲಾ ನೋಡಿ. cos 2 ಥೀಟಾ ಫಾರ್ಮುಲಾ ಏನಿದೆ ನಮಗೆ, cos 2 ಥೀಟಾ is equal to 2 cos square theta minus 1. ಸೊ ಇಲ್ಲಿ cos square ಥೀಟಾನ ಸಪ್ರೇಟ್ ಮಾಡ್ಕೊಂಡಾಗ ನೋಡಿ ಏನಾಗುತ್ತೆ, 1 ಈ ಕಡೆ ಕಳಿಸ್ಕೊಂಡ್ರೆ 1 ಪ್ಲಸ್ ಕಾಸ್ 2 ಥೀಟಾ ಮತ್ತು 2 ಅನ್ನು ಮಲ್ಟಿಪ್ಲಿಕೇಶನ್ ಇಟ್ ಬಿಕಮ್ಸ್ ಡಿವಿಷನ್. ಸೊ 1 ಪ್ಲಸ್ ಕಾಸ್ 2 ಥೀಟಾ ಬೈ 2 ಆಗುತ್ತೆ. ಸೊ ಇಲ್ಲಿ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲೇಸಲ್ಲಿ 1 ಪ್ಲಸ್ ಕಾಸ್ 2 ಎಕ್ಸ್ ಬೈ 2 ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ 5 ಬೈ 3 1 ಪ್ಲಸ್ ಕಾಸ್ 2 ಇಂಟು ಎಕ್ಸ್ ಪ್ಲಸ್ 5 ಬೈ 3 ಬೈ 2 ಪ್ಲಸ್ 1 ಪ್ಲಸ್ ಕಾಸ್ 2 ಇಂಟು ಎಕ್ಸ್ ಮೈನಸ್ 5 ಬೈ 3 ಡಿವೈಡೆಡ್ ಬೈ 2 ಅಂತ. ಸೊ 1 ಬೈ 2 ಎಲ್ಲದಕ್ಕೂ ಕಾಮನ್ ಇದೆ. ಸೊ ಏನಾಗುತ್ತೆ ಇವಾಗ 1 plus cos x plus 1 plus cos of 2 into x plus pi by 3 ಅಂದರೆ 2x plus 2 pi by 3 2 ಎರಡಕ್ಕೂ ಮಲ್ಟಿಪ್ಲೈ ಆಗುತ್ತೆ. ಪ್ಲಸ್ 1 plus cos of 2 into x minus 2 into pi by 3 is minus 2 pi by 3. ಇವಾಗ 1 by 2 ನೋಡಿ 1 plus 1 ಆ್ಯಡ್ ಮಾಡಿದ್ರೆ 3 plus cos 2x plus cos of 2x plus 2 pi by 3 plus cos of 2x minus 2 pi by 3. ಸೊ ಇವಾಗ 1 by 2 into 3 plus cos 2x as it is. ಇಲ್ಲಿ cos c plus cos d ಫಾರ್ಮುಲಾ 2 into cos of c plus d by 2 into cos of c minus d by 2 ಅಂತ. ಸೊ 2 into cos of 2x plus 2 pi by 3 c plus d ಅಂದರೆ 2x minus 2 pi by 3 divided by 2 into cos of 2x plus 2 pi by 3 c minus 2x minus 2 pi by 3 ನೋಡಿ ಬ್ರಾಕೆಟ್ ಯೂಸ್ ಮಾಡ್ಕೊಂಡು. ಸೊ ಇವಾಗ 1 by 2 into 3 plus cos 2x as it is 2 into cos of ಇಲ್ಲಿ ನೋಡಿ ಪ್ಲಸ್ 2 pi by 3 minus 2 pi by 3 ಕ್ಯಾನ್ಸಲ್ ಆಗುತ್ತೆ. ಸೊ 2x plus 2x is 4x ಡಿವೈಡೆಡ್ ಬೈ 2 ಬಿಕಾಸ್ c plus d by 2 ಇದೆ ಇಂಟು cos of 2x plus 2 pi by 3 ನೋಡಿ ಮೈನಸ್ 2x ಮೈನಸ್ ಇಂಟು ಮೈನಸ್ ಪ್ಲಸ್ 2 pi by 3 ಡಿವೈಡೆಡ್ ಬೈ 2. ಸೊ ಇವಾಗ 2 1s 2 2s ಕ್ಯಾನ್ಸಲ್ ಆಯ್ತು ಇಲ್ಲಿ. ಸೊ 1 by 2 ಇಂಟು 3 ಪ್ಲಸ್ ಕಾಸ್ 2x ಪ್ಲಸ್ 2 into cos 2x into cos of ಇಲ್ಲಿ ನೋಡಿ 2 pi by 3 plus 2 pi by 3 becomes 4 pi by 3 divided by 2 ಇದೆ. ಸೊ 1 by 2 into 3 plus cos 2x plus 2 into cos 2x into cos 2 pi by 3 because 2 1s 2 2s ಕ್ಯಾನ್ಸಲ್ ಆಗಿರುತ್ತೆ. ಇವಾಗ 1 by 2 3 plus cos 2x plus 2 into cos 2x ಇಂಟು ಕಾಸ್ ಆಫ್ ನೋಡಿ 2 pi by 3 ನಾವು ಸ್ಪ್ಲಿಟ್ ಮಾಡ್ಕೊಂಡಾಗ ಬಿಕಾಸ್ 180 ಡಿಗ್ರಿ ಆಗುತ್ತೆ ಸ್ಪ್ಲಿಟ್ ಮಾಡ್ಬೋದು. ಸೊ ಸ್ಪ್ಲಿಟ್ ಮಾಡಿದಾಗ 180 ಮೈನಸ್ ಅಂದರೆ 60 ಮಾಡಿದಾಗ 120 ಬರುತ್ತೆ. ಸೊ 180 ಅಂದರೆ ಸೆಕೆಂಡ್ ಕ್ವಾಡ್ರೆಂಟ್ 180 ಮೈನಸ್ ಥೀಟಾ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಸು ಮತ್ತು ಸೈನು ಮತ್ತು ಕೋಸೆಕ್ ಮಾತ್ರ ಪಾಸಿಟಿವ್ ಇರುತ್ತೆ. ಸೊ ರಿಮೈನಿಂಗ್ ನೆಗೆಟಿವ್ ಇರುತ್ತೆ. ಸೊ ಕಾಸ್ ಏನಾಗುತ್ತೆ ನೆಗೆಟಿವ್ ಬರುತ್ತೆ. 1 by 2 into 3 plus cos 2x plus 2 into cos 2x cos 180 minus theta is a minus cos theta because second quadrant theta place pi by 3. ಇವಾಗ 1 by 2 into 3 plus cos 2x plus 2 into cos 2x cos pi by 3 ಅಂದರೆ 60 ಡಿಗ್ರಿ ಏನಿದೆ 1 by 2. ಸೊ ಮೈನಸ್ 1 by 2 2 ಕ್ಯಾನ್ಸಲ್ ಆಗುತ್ತೆ. ಇವಾಗ ಏನು ಬರುತ್ತೆ 1 by 2 into 3 plus cos 2x ಮೈನಸ್ ಇಂಟು ಪ್ಲಸ್ ಮೈನಸ್ ಕಾಸ್ 2x. ಸೊ ಪ್ಲಸ್ ಕಾಸ್ 2x ಮೈನಸ್ ಕಾಸ್ 2x ಕ್ಯಾನ್ಸಲ್ ಆಗುತ್ತೆ. ಸೊ ರಿಮೈನಿಂಗ್ ಏನು ಬರುತ್ತೆ 1 by 2 into 3 is equal to 3 by 2 ಅಂತ is equal to RHS. ನೆಕ್ಸ್ಟ್ ನೋಡಿ 41 ಇದೆ. ಎ ಕಮಿಟಿ ಹ್ಯಾಸ್ ಅಂದರೆ ಕಮಿಟಿ ಆಫ್ 7 ಹ್ಯಾಸ್ ಟು ಬಿ ಫಾರ್ಮ್ಡ್ ಫ್ರಮ್ 9 ಬಾಯ್ಸ್ ಆ್ಯಂಡ್ 4 ಗರ್ಲ್ಸ್. ಇನ್ ಹೌ ಮೆನಿ ವೇಸ್ ಕ್ಯಾನ್ ದಿಸ್ ಬಿ ಡನ್ ವೆನ್ ದ ಕಮಿಟಿ ಕನ್ಸಿಸ್ಟ್? ಫಸ್ಟ್ ಒನ್ ಏನಿದೆ ಎಕ್ಸಾಕ್ಟ್ಲಿ 3 ಗರ್ಲ್ಸ್ ಇದೆ, ಸೆಕೆಂಡ್ ಒನ್ ಅಟ್ಲೀಸ್ಟ್ 3 ಗರ್ಲ್ಸು, ಥರ್ಡ್ ಒನ್ ಅಟ್ ಮೋಸ್ಟ್ 3 ಗರ್ಲ್ಸ್ ಅಂತ ಇದೆ. ಸೊ ಫಸ್ಟು ಕಮಿಟಿಯಲ್ಲಿ ಎಷ್ಟಿದೆ ನೋಡೋಣ. ಕಮಿಟಿಯಲ್ಲಿ ಎಷ್ಟು ಜನ ಇದ್ದಾರೆ? ಕಮಿಟಿ ಈಸ್ ಈಕ್ವಲ್ ಟು 7 ಮೆಂಬರ್ಸ್ ಕಮಿಟಿ ಇದೆ. ಸೊ ಫಸ್ಟ್ ಇದು ಕಾಪಿ ಮಾಡ್ಕೊಳ್ಳೋಣ. ಇವಾಗ ನೋಡಿ ನಂಬರ್ ಆಫ್ ಬಾಯ್ಸ್ ಎಷ್ಟಿದ್ದಾರೆ? ನಂಬರ್ ಆಫ್ ಬಾಯ್ಸ್ 9. ನಂಬರ್ ಆಫ್ ಗರ್ಲ್ಸ್ ಎಷ್ಟು ಜನ ಇದ್ದಾರೆ? 4. ಸೊ ಇವಾಗ ನೋಡಿ ಫಸ್ಟ್ ಕ್ವಶನ್ ಏನಿದೆ ಎಕ್ಸಾಕ್ಟ್ಲಿ 3 ಗರ್ಲ್ಸ್ ಅಂತ. ಸೊ ಆ ಕಮಿಟಿಯಲ್ಲಿ ಎಕ್ಸಾಕ್ಟ್ಲಿ 3 ಗರ್ಲ್ಸ್ ಇರಲೇಬೇಕು ಅಂತ. ಕಮಿಟಿ 7 ಮೆಂಬರ್ ಕಮಿಟಿ ಫಾರ್ಮ್ ಮಾಡಬೇಕಾದ್ರೆ ಎಕ್ಸಾಕ್ಟ್ಲಿ
3 ಗರ್ಲ್ಸ್. ನೋಡಿ ಎಕ್ಸಾಕ್ಟ್ಲಿ 3 ಗರ್ಲ್ಸ್ ಅಂತಂದರೆ 3 ಗರ್ಲ್ಸ್ ಫ್ರಾಮ್ ಎಷ್ಟಿದ್ದಾರೆ ನಂಬರ್ ಆಫ್ ಟೋಟಲ್ ಗರ್ಲ್ಸು 5 ಇದೆ. 3 ಗರ್ಲ್ಸ್ ಸೆಲೆಕ್ಟೆಡ್ ಫ್ರಾಮ್ 4 ಗರ್ಲ್ಸ್. ಸೊ 4 ಗರ್ಲ್ಸಿಂದ ನಾವು 3 ಗರ್ಲ್ಸನ್ನು ಸೆಲೆಕ್ಟ್ ಮಾಡ್ಕೊತೀವಿ. ಆ್ಯಂಡ್ ಇನ್ನೊಂದು ಯಾವುದಿದೆ ಅಂದರೆ ಟೋಟಲ್ 7 ಮೆಂಬರ್ ಕಮಿಟಿ ಇದೆಯಲ್ಲ, 7 ಮೆಂಬರ್ ಆಗಬೇಕಾದ್ರೆ ಆಲ್ರೆಡಿ 3 ಗರ್ಲ್ಸ್ ತೊಗೊಂಡಿದ್ವಿ. ಇನ್ನು 4 boys selected from 9 boys. ಸೊ ಟೋಟಲ್ ನಂಬರ್ ಆಫ್ ಬಾಯ್ಸು 9 ಇದ್ದಾರೆ, ಅದರಲ್ಲಿ 4 ಸೆಲೆಕ್ಟ್ ಮಾಡ್ಕೊತಾ ಇದೆ. ಸೊ ಇವಾಗ ಏನಾಗುತ್ತೆ ನಮಗೆ 4 ಗರ್ಲ್ಸಿಂದ 3 ಗರ್ಲ್ಸ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀವಿ ಇಂಟು ಅದೇ ಥರ ನೋಡಿ 4 ಬಾಯ್ಸಿಂದ 9 ಬಾಯ್ಸಿಂದ 4 ಬಾಯ್ಸ್. ಸೊ 9C4 ಈಸ್ ಈಕ್ವಲ್ ಟು ನೋಡಿ ಇದನ್ನು ಸಿಂಪ್ಲಿಫೈ ಮಾಡಬೇಕು 4C3 ಇಂಟು 9C4. ಸೊ ಫಾರ್ಮುಲಾ ಇಲ್ಲಿ ಸೊ ಕಾಂಬಿನೇಷನ್ ಫಾರ್ಮುಲಾನ ಯೂಸ್ ಮಾಡ್ಕೊತೀವಿ. NCR ಇಲ್ಲಿ ನೋಡಿ ಪಕ್ಕದಲ್ಲಿ ಬರ್ತಿರ್ತೀನಿ ಏನಿದೆ NCR ಈಸ್ ಅ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್. ಸೊ ಇಲ್ಲಿ ನೋಡಿ ಏನಾಗುತ್ತೆ 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಮೈನಸ್ 3 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಇಂಟು 9C4 ಅಂದರೆ 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 9 ಮೈನಸ್ 4 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್. ಸೊ ಸಿಂಪ್ಲಿಫಿಕೇಶನ್ 4 ಫ್ಯಾಕ್ಟೋರಿಯಲ್ ನೋಡಿ 4 ಫ್ಯಾಕ್ಟೋರಿಯಲ್ 4 ಇಂಟು 3 ಫ್ಯಾಕ್ಟೋರಿಯಲ್ ತೊಗೊಳ್ಳೋಣ ಬಿಕಾಸ್ ಆಲ್ರೆಡಿ 3 ಫ್ಯಾಕ್ಟೋರಿಯಲ್ ಇದೆಯಲ್ಲ. ಸೊ ಅದಕ್ಕೆ ಕ್ಯಾನ್ಸಲ್ ಮಾಡ್ಬೋದು. 4 ಮೈನಸ್ 3 ಅಂತಂದರೆ 1 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಮಾಡ್ಬೋದು. ಪ್ಲಸ್ ಇಂಟು ಇದೆ ಇಲ್ಲಿ 9 ಫ್ಯಾಕ್ಟೋರಿಯಲ್ 9 ಮೈನಸ್ 4 ಅಂದರೆ 5 ಫ್ಯಾಕ್ಟೋರಿಯಲ್ ಆಗುತ್ತೆ. ಅದಕ್ಕೇನು ಮಾಡೋಣ 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಫ್ಯಾಕ್ಟೋರಿಯಲ್ವರೆಗೂ ಮಾತ್ರ ತಗೊಳ್ಳೋಣ. ಡಿವೈಡೆಡ್ ಬೈ 9 ಮೈನಸ್ 4 ಈಸ್ 5 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್ ಅಂದರೆ 4 ಇಂಟು 3 ಇಂಟು 2 ಇಂಟು 1 ಈ ಥರ ತಗೋಬೋದು. ಫ್ಯಾಕ್ಟೋರಿಯಲ್ ಅಂದರೆ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಇರುತ್ತೆ. ಸೊ ಇಲ್ಲಿ 5 ಫ್ಯಾಕ್ಟೋರಿಯಲ್ವರೆಗೂ ಇದೆ. 9 ಮೈನಸ್ 4 ಅಂದರೆ 5 ಬರುತ್ತಲ್ಲ. ಸೊ ಅದಕ್ಕೆ ಟಿಲ್ 5 ಫ್ಯಾಕ್ಟೋರಿಯಲ್ವರೆಗೂ ಬರೀಬೋದು. ನೆಕ್ಸ್ಟು ಬರೀಬೋದು ಬಟ್ ಸಿಂಪ್ಲಿಫಿಕೇಶನ್ ಈಸಿ ಆಗುತ್ತೆ, ಕ್ಯಾನ್ಸಲೇಷನ್ ಮಾಡ್ಬೋದಲ್ಲ ಅಂತ 5 ಫ್ಯಾಕ್ಟೋರಿಯಲ್ವರೆಗೂ ತೊಗೊಂಡಿರೋದು. ಸೊ 5 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. ಇವಾಗ ನೋಡಿ 4 1s 4 2s 2 1s 2 1s 3 1s 3 2s. ಸೊ ಇಲ್ಲಿ 4 ಇಂಟು 9 ಇಂಟು ನೋಡಿ ಮತ್ತೆ ಯಾವ್ದು 9 7 ಇದೆ 7 ಇಂಟು ಇಲ್ಲಿ ಯಾವುದಿದೆ ರಿಮೈನಿಂಗ್ 2 ಇದೆ. ಸೊ ನೋಡಿ ಎಲ್ಲನೂ ಮಲ್ಟಿಪ್ಲೈ ಮಾಡಿದರೆ 3 plus 4 ಓಕೆ 4 9s 9 ಇಂಟು 7 ಇಂಟು 2 ಈಸ್ 504 ಅಂತ. ಸೊ ಆನ್ಸರ್ ಏನು ಬಂತು ನಮಗೆ ಇದು 3 ಗರ್ಲ್ಸ್ ಫ್ರಮ್ 4 ಗರ್ಲ್ಸ್ ಗ್ರೂಪು, ಆಮೇಲೆ 4 ಬಾಯ್ಸ್ ಫ್ರಮ್ 9 ಬಾಯ್ಸು. ಸೊ ಟೋಟಲ್ ನಂಬರ್ ಆಫ್ ಅಂದರೆ ನಂಬರ್ ಆಫ್ ವೇಸು ಈ ಥರ 7 ಮೆಂಬರ್ ಕಮಿಟಿ ಮಾಡಬೇಕಾದ್ರೆ 3 ಗರ್ಲ್ಸು ಮತ್ತು 4 ಬಾಯ್ಸ್ ತೊಗೊಂಡಾಗ ಎಷ್ಟು ನಂಬರ್ ಆಫ್ ವೇಸಲ್ಲಿ ನಾವು ಅರೇಂಜ್ ಮಾಡ್ಬೋದು ಕಮಿಟಿ 7 ಮೆಂಬರ್ ಕಮಿಟಿ ಅಂದರೆ 504 ಅಂತ. ನೋಡಿ ಸೆಕೆಂಡ್ ಕ್ವಶನ್ ಏನಿದೆ, ಸೆಕೆಂಡ್ ಸಬ್ ಕ್ವಶನು ಅಟ್ಲೀಸ್ಟ್ 3 ಗರ್ಲ್ಸ್. ಸೆಕೆಂಡ್ ಒನ್ ಅಟ್ಲೀಸ್ಟ್ 3 ಗರ್ಲ್ಸ್. ಅಟ್ಲೀಸ್ಟ್ 3 ಗರ್ಲ್ಸ್. ಸೊ ಇವಾಗ ಏನು ತಗೋಬೇಕು ನೋಡಿ, ಟೋಟಲ್ ನಂಬರ್ ಆಫ್ ಗರ್ಲ್ಸ್ ಎಷ್ಟಿದ್ದಾರೆ, ನಂಬರ್ ಆಫ್ ಗರ್ಲ್ಸು ನೋಡಿ ಮೇಲೆ ತಗೊಂಡಿದ್ವಿ 4 ಇದೆ. ನಂಬರ್ ಆಫ್ ಬಾಯ್ಸ್ ಎಷ್ಟಿದ್ದಾರೆ 9. ಸೊ ಅಟ್ಲೀಸ್ಟ್ 3 ಗರ್ಲ್ಸ್ ಅಂತಂದರೆ ಫಸ್ಟ್ ಏನು ಬರುತ್ತೆ 4 ಗರ್ಲ್ಸಲ್ಲಿ 3 ಗರ್ಲ್ಸನ್ನು ತೊಗೊಂಡಾಗ ಇಂಟು 9 ಬಾಯ್ಸಲ್ಲಿ
ಫೋರ್ ಬಾಯ್ಸನ್ನು ಸೆಲೆಕ್ಟ್ ಮಾಡಿಕೊಂಡೆ. ಟೋಟಲ್ ನಂಬರ್ ಆಫ್ ಬಾಯ್ಸ್ 9 ಇದೆ. ಸೊ ಪ್ಲಸ್ ನೋಡಿ ಇನ್ನೊಂದು ಯಾವುದು 4C4 ಅಟ್ಲೀಸ್ಟ್ ಅಂತ. ಎಕ್ಸಾಕ್ಟ್ಲಿ ಅಂದರೆ ಬರೀ 3 ಗರ್ಲ್ಸು. ಸೊ ಅಟ್ಲೀಸ್ಟ್ ಅಂದರೆ 3ನೂ ತೊಗೋಬೋದು, ಈವನ್ 4 ಗರ್ಲ್ಸು ತೊಗೋಬೋದು. ಇಂಟು ಸೊ 9 ಇವಾಗ ಆಲ್ರೆಡಿ 4 ತೊಗೊಂಡಿದ್ವಿ. 7 ಮೆಂಬರ್ ಕಮಿಟಿ ಮಾಡ್ಬೇಕಾದ್ರೆ ರಿಮೈನಿಂಗ್ 3 ಅಂತ. ಸೊ ನೋಡಿ ಇವಾಗ ಇದನ್ನು ಸಿಂಪ್ಲಿಫೈ, ಸೇಮ್ ಫಾರ್ಮುಲಾ NCR ಇಲ್ಲಿ ಬರೀತೀವಿ ನೋಡಿ. NCR ಫಾರ್ಮುಲಾನೇ ಬರುತ್ತೆ ಇದಕ್ಕೂ. NCR is equal to n factorial divided by n minus r factorial into r factorial. ಸೊ ನೋಡಿ ಇವಾಗ simplification 4C3 4 factorial divided by 4 minus 3 factorial into 3 factorial into 9 factorial divided by 9 minus 4 factorial into 4 factorial plus 4C4 ಅಂದರೆ 4 factorial divided by 4 minus 4 factorial into 4 factorial into 9 factorial divided by 9 minus 3 factorial into 3 factorial. ನೋಡಿ NCR ಫಾರ್ಮುಲಾ. ಇವಾಗ ನೋಡಿ ಯಾವ್ಯಾವ್ದು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 4 into 3 factorial ತಗೊಳ್ಳೋಣ ಮೇಲೆ, ಬಿಕಾಸ್ ಇಲ್ಲಿ 3 factorial ಇದೆ ಕೆಳಗಡೆ. 4 minus 3 is 1 factorial into 3 factorial into ನೋಡಿ 9 factorial divided by 9 minus 4 ಅಂತಂದರೆ 5 factorial. ಇಲ್ಲಿ ಏನು ಮಾಡೋಣ 9 into 8 into 7 into 6 into 5 factorial ವರೆಗೂ ಮಾತ್ರ ತಗೊಳ್ಳೋಣ. ಬಿಕಾಸ್ 5 factorial ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 4 into 3 into 2 into 1 ಪ್ಲಸ್ ಇಲ್ಲಿ ನೋಡಿ 4 factorial cancel. 1 divided by 0 factorial is a 1 into 9 into ನೋಡಿ 8 into 7 into 6 factorial. ಬಿಕಾಸ್ 9 minus 3 ಅಂತಂದರೆ 6 factorial ಬರುತ್ತೆ. ಇಲ್ಲಿ 3 factorial 3 into 2 into 1. ಸೊ ಇಲ್ಲಿ ನೋಡಿ 3 factorial 3 ಕ್ಯಾನ್ಸಲ್ಲು, 5 factorial 5 factorial, 4 1s 4 2s 2 1s 2 1s 3 1s 3 2s. ಇಲ್ಲೇನು ಬರುತ್ತೆ 4 into 9 into 7 into 2 ಮೇಲ್ ತೊಗೊಂಡಿದ್ವಲ್ಲ ಅದೇ ಪ್ಲಸ್ 1 divided by 0 factorial is 1 into ಇಲ್ಲಿ ನೋಡಿ 6 factorial ಕ್ಯಾನ್ಸಲ್, 3 1s 3 3s 2 1s 2 4s. ಸೊ ಇಲ್ಲೇನು ಬರುತ್ತೆ ಇಂಟು 3 ಇಂಟು 4 ಇಂಟು 7. ಸೊ ಇಲ್ಲಿ 4 into 9 into 7 into 2 is 504 ಬರುತ್ತೆ. ಆಲ್ರೆಡಿ ಯೂಸ್ ಮಾಡ್ಕೊಂಡಿದ್ವಿ. ಪ್ಲಸ್ ಇವಾಗ ಇದನ್ನು ಮಲ್ಟಿಪ್ಲೈ 3 into 4 into 7, 3 4s 12, 12 7s 84. ಸೊ 500 ಪ್ಲಸ್ 84 ಆ್ಯಡ್ ಮಾಡಿದಾಗ 588 ವೇಸ್. ನೋಡಿ ಯಾವ ಥರ ಅಂದರೆ ಎಕ್ಸಾಕ್ಟ್ಲಿ ಅಟ್ಲೀಸ್ಟ್ 3 ಗರ್ಲ್ಸ್ ಅಂದರೆ 3 ಗರ್ಲ್ಸು ತೊಗೋಬೋದು ಕಮಿಟಿಯಲ್ಲಿ. ಇಲ್ಲಿ ಈವನ್ 4 ಗರ್ಲ್ಸು ತೊಗೋಬೋದು. 3 ಗರ್ಲ್ಸ್ ತೊಗೊಂಡಾಗ 4 ಬಾಯ್ಸು. ಸೊ ಟೋಟಲ್ಲು 7 ಮೆಂಬರ್ ಕಮಿಟಿ ಆಗುತ್ತೆ. 4 ಗರ್ಲ್ಸ್ ತೊಗೊಂಡಾಗ 3 ಬಾಯ್ಸ್ ತೊಗೊತೀವಿ. ಸೊ 7 ಮೆಂಬರ್ ಕಮಿಟಿ ಆಗುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡಿ ಏನಿದೆ. ಥರ್ಡ್ ಒನ್ನು ಅಟ್ ಮೋಸ್ಟ್ 3 ಗರ್ಲ್ಸ್ ಅಂತ ಇದೆ. ಥರ್ಡ್ ಒನ್ at most 3 girls. ಸೊ ನೋಡಿ ನಂಬರ್ ಆಫ್ ಗರ್ಲ್ಸ್ ಎಷ್ಟಿದೆ, ನಂಬರ್ ಆಫ್ ಗರ್ಲ್ಸ್ 4, ನಂಬರ್ ಆಫ್ ಬಾಯ್ಸ್ 9. ಸೊ ಇಲ್ಲಿ ಅಟ್ ಮೋಸ್ಟ್ ಅಂತಂದಾಗ ನೋಡಿ ಫಸ್ಟು 4C0 ಪ್ಲಸ್ 9C7. ಏನಕ್ಕಂದರೆ ಯಾವುದೇ ಥರ ಗರ್ಲ್ಸ್ ಇಲ್ಲ ಅಂತ. ಎಟ್ ಮೋಸ್ಟ್ ಅಂದರೆ ಇಲ್ಲದೆ ಇರೋದು ಬರೀ ಬಾಯ್ಸ್ ಇರೋ ಕಮಿಟಿ. 9 ಬಾಯ್ಸಲ್ಲಿ 7 ಬಾಯ್ಸನ್ನು ತೊಗೊಂಡ ಒಂದು ಕಮಿಟಿ, ಬರೀ ಬಾಯ್ಸ್ ಕಮಿಟಿ ತೊಗೋಬೋದು. ಪ್ಲಸ್ 4C1 ಅಂದರೆ 1 ಗರ್ಲ್ ತೊಗೋಬೋದು. 1 ಗರ್ಲ್ ಇಂಟು 9C, 1 ಆಲ್ರೆಡಿ ಮೆಂಬರ್ ಗರ್ಲ್ ಇದೆ. ಸೊ ಇನ್ ರಿಮೈನಿಂಗು 6 ಪ್ಲಸ್ ಅದೇ ಥರ 4C2. ಸೊ ನೋಡಿ 2 ಗರ್ಲ್ಸ್ ತೊಗೊಂಡಾಗ 9 ಆಲ್ರೆಡಿ 2 ಇದೆ 5, 9C5 ಪ್ಲಸ್ 4C3. ನೋಡಿ ಅಟ್ ಮೋಸ್ಟ್ 3 ಅಂತಂದರೆ ಇಲ್ಲದೆ ಇರೋದು ಜೀರೋದಿಂದನೂ ತೊಗೋಬೋದು. ಅಂದರೆ ಗರ್ಲ್ಸ್ ಇಲ್ಲದೆ ಇರೋದನ್ನು ಬರೀ ಬಾಯ್ಸ್ ತೊಗೊಂಡ್ಬಿಟ್ಟು 7 ಮೆಂಬರ್ ಕಮಿಟಿ ಮಾಡ್ಬೋದು ಅಂತ. ಸೊ 473 ಇಂಟು
473 ಅಂತಂದರೆ 9, 4 ಗರ್ಲ್ಸಲ್ಲಿ 3 ತೊಗೊಂಡಿದ್ದೀವಿ ಆಲ್ರೆಡಿ. ಸೊ 9 ಬಾಯ್ಸಲ್ಲಿ ಎಷ್ಟು ತೊಗೋಬೋದು? 9C4. ಸೊ ಇವಾಗ ಸಿಂಪ್ಲಿಫಿಕೇಶನ್ 4C0 ಏನಾಗುತ್ತೆ ನಮಗೆ? NC0 ಇಸ್ 1, ಸೊ 1 ಇಂಟು 9C7, 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 9 ಮೈನಸ್ 7 ಫ್ಯಾಕ್ಟೋರಿಯಲ್ ಇಂಟು 7 ಫ್ಯಾಕ್ಟೋರಿಯಲ್ ಪ್ಲಸ್ 4C1 4 ಆಗುತ್ತೆ ಬಿಕಾಸ್ NC1 ಇಸ್ 1, ಸಾರಿ NC1 ಓಕೆ, ಇಲ್ಲಾಂದರೆ ಬರದೆ ಬಿಡೋಣ, ಏನು ಪ್ರಾಬ್ಲಮ್ ಇಲ್ಲ. 4C1 ಅಂದರೆ 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಮೈನಸ್ 1 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್ ಇಂಟು 9C6, 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 9 ಮೈನಸ್ 6 ಫ್ಯಾಕ್ಟೋರಿಯಲ್ ಇಂಟು 6 ಫ್ಯಾಕ್ಟೋರಿಯಲ್ ಪ್ಲಸ್ 4C2 ನೋಡಿ 4C2 ಅಂದರೆ 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಮೈನಸ್ 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಂಟು 9C5, 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 9 ಮೈನಸ್ 5 ಫ್ಯಾಕ್ಟೋರಿಯಲ್ ಇಂಟು 5 ಫ್ಯಾಕ್ಟೋರಿಯಲ್ ಪ್ಲಸ್ 4C3, 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಮೈನಸ್ 3 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಇಂಟು 9C4, 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 9 ಮೈನಸ್ 4 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್. ನೋಡಿ ಇಲ್ಲಿ ಯಾವುದಾದ್ರೂ ಕ್ಯಾನ್ಸಲ್ ಆಗುತ್ತಾ? ಇನ್ನೊಂದು ಸ್ಟೆಪ್ಪಲ್ಲಿ ಕ್ಯಾನ್ಸಲ್ ಮಾಡ್ಬೋದು, ಇಲ್ಲ ಆಗಲಿಲ್ಲ ಅಂದರೆ 1 ಇಂಟು, ಸೊ ಅದು ಬೇಡ. 9 ಫ್ಯಾಕ್ಟೋರಿಯಲ್ 1 ಇಂಟು ಎನಿಥಿಂಗ್ ಅದೇ ಬರುತ್ತೆ. 9 ಇಂಟು 8 ಇಂಟು 7 ಫ್ಯಾಕ್ಟೋರಿಯಲ್ ಬಿಕಾಸ್ ಕೆಳಗಡೆ 7 ಫ್ಯಾಕ್ಟೋರಿಯಲ್ ಇದೆ. 9ಅಲ್ಲಿ 7 ಹೋದರೆ 2 ಫ್ಯಾಕ್ಟೋರಿಯಲ್, 2 ಫ್ಯಾಕ್ಟೋರಿಯಲ್ ಇಸ್ 2 ಇಂಟು 1 ಇಂಟು 7 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ ಇಲ್ಲಿ 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಮೈನಸ್ 1 ಅಂದರೆ 3 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್ ಇಸ್ 1 ಇಂಟು 9 ಫ್ಯಾಕ್ಟೋರಿಯಲ್ ಅಂದರೆ 9 ಇಂಟು 8 ಇಂಟು 7 ಇಂಟು 6 ಫ್ಯಾಕ್ಟೋರಿಯಲ್ ಬಿಕಾಸ್ ಕೆಳಗಡೆ 6 ಇದೆ, ಕ್ಯಾನ್ಸಲ್ ಮಾಡ್ಬೋದು. 9 ಮೈನಸ್ 6 ಅಂದರೆ 3 ಫ್ಯಾಕ್ಟೋರಿಯಲ್ ಇಂಟು 6 ಫ್ಯಾಕ್ಟೋರಿಯಲ್ ಪ್ಲಸ್ ಇಲ್ಲೇ 4 ಫ್ಯಾಕ್ಟೋರಿಯಲ್ ಅಂದರೆ 4 ಇಂಟು 3 ಇಂಟು 2 ಫ್ಯಾಕ್ಟೋರಿಯಲ್ ತಗೊಳ್ಳೋಣ. ಸೊ 4ಅಲ್ಲಿ 2 ಹೋದರೆ 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಮಾಡ್ಬೋದು ಇಂಟು 9 ಫ್ಯಾಕ್ಟೋರಿಯಲ್ ಇಂಟು 9 ಫ್ಯಾಕ್ಟೋರಿಯಲ್ ಅಂತಂದರೆ ಇಲ್ಲಿ ನೋಡಿ 9 ಮೈನಸ್ 5 ಅಂದರೆ 4 ಆಗುತ್ತೆ. ಸೊ 5ವರೆಗೂ 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಫ್ಯಾಕ್ಟೋರಿಯಲ್ವರೆಗೂ ತಗೊಳ್ಳೋಣ. ನೋಡಿ 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಏನಿದೆ ನಮಗೆ 9 ಮೈನಸ್ 5 ಈಸ್ 4 ಫ್ಯಾಕ್ಟೋರಿಯಲ್ ಇಂಟು 5 ಫ್ಯಾಕ್ಟೋರಿಯಲ್ ಪ್ಲಸ್ ಇಲ್ಲಿ 4 ಇಂಟು 3 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಮೈನಸ್ 3 ಇಸ್ 1 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಇಂಟು 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 9 ಮೈನಸ್ 4 ಇಸ್ 5 ಫ್ಯಾಕ್ಟೋರಿಯಲ್ ಇಂಟು 4 ಇಂಟು 3 ಇಂಟು 2 ಇಂಟು 1 ಅಂತ. ನೋಡಿ ಕೆಲವೊಂದು ಈಸಿ ಇರೋದನ್ನು ಅದನ್ನು 1ವರೆಗೂ ತೊಗೋಬೋದು ಫ್ಯಾಕ್ಟೋರಿಯಲ್, ಇಲ್ಲಾಂದರೆ ಕೆಳಗಡೆ ಇತ್ತಂದರೆ ಅಲ್ಲಿವರೆಗೂ ಮಾತ್ರ. ಇಲ್ಲಿ 7ವರೆಗೂ ಇದೆಯಲ್ಲ, ಸೊ ಅದಕ್ಕೆ 7 ಫ್ಯಾಕ್ಟೋರಿಯಲ್ 7 ಫ್ಯಾಕ್ಟೋರಿಯಲ್ 2 1s 2 4s. ಸೊ ಇಲ್ಲಿ 6 ಫ್ಯಾಕ್ಟೋರಿಯಲ್ 6 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 5 ಫ್ಯಾಕ್ಟೋರಿಯಲ್ 5 ಫ್ಯಾಕ್ಟೋರಿಯಲ್ ನೆಕ್ಸ್ಟ್ 3 ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್ 5 ಫ್ಯಾಕ್ಟೋರಿಯಲ್ 5 ಫ್ಯಾಕ್ಟೋರಿಯಲ್. ಸೊ ಇಲ್ಲಿ 4 1s 4 2s 4 2s 8 8 ಕ್ಯಾನ್ಸಲ್ ಆಯಿತು. 3 1s 3 2s. ಸೊ ಇಲ್ಲಿ ಏನು ಬರುತ್ತೆ 9 ಇಂಟು 4 9 4s 36 ಪ್ಲಸ್ ಇಲ್ಲಿ 4 ಫ್ಯಾಕ್ಟೋರಿಯಲ್ ಅಂದರೆ 4 ಇಂಟು 3 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ ಇಂಟು ಇಲ್ಲಿ 9 ಇಂಟು 8 ಇಂಟು 7 ಡಿವೈಡೆಡ್ ಬೈ 3 ಇಂಟು 2 2 1s 2 4s 3 1s 3 3s ಪ್ಲಸ್ ಇಲ್ಲಿ 4 ಇಂಟು 3 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಇಸ್ 2 ಇಂಟು 1. ನೋಡಿ ಇದು ಈ ಸ್ಟೆಪ್ ನಾನು ಮೀನ್ಸ್ ಈ ಟರ್ಮ್ ಅಂತ ಹೇಳ್ತಿರೋದು. ನೋಡಿ 4 ಆ್ಯಸ್ ಇಟ್ ಈಸು ಇಂಟು 3, ಸೊ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಅಂದರೆ 2 ಇಂಟು 1 ಇಂಟು ಇಲ್ಲಿ ನೋಡಿ 9 ಇಂಟು 8 ಇಂಟು 7 ಇಂಟು 6 ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ 4 ಇಂಟು 3 ಇಂಟು 2 ಇಂಟು 1 ಅಂತ. ಸೊ ಈಸ್ ಈಕ್ವಲ್ ಟು ನೋಡಿ ಇವಾಗ ಏನು ಬರುತ್ತೆ 36 ಪ್ಲಸ್ ಇಲ್ಲೇನಿದೆ
4 ಇಂಟು ಇಲ್ಲಿ ರಿಮೈನಿಂಗ್ 3 ಇಂಟು 4 ಇಂಟು 7 ಪ್ಲಸ್ ಇಲ್ಲಿ 2 1s 2 2s C3 9C4 ಓಕೆ ಒಂದು ನಿಮಿಷ ಇಲ್ಲಿ 4 3 ಇದಾಯಿತು ಓಕೆ 9 8 7 6 ಓಕೆ ಇನ್ನೊಂದು ಟರ್ಮ್ ಇದೆ ಸಾರಿ ಇಲ್ಲಿ ಮಿಸ್ ಆಯಿತು ಇನ್ನು ಇಲ್ಲಿ ಕೆಳಗಡೆ ಟರ್ಮ್ ಇದೆ ಅಲ್ಲ ಇದನ್ನು ಕಾಪಿ ಮಾಡ್ಕೋಬೇಕು ಇನ್ನೊಂದು ಟರ್ಮ್ ಅದು ಬರೆದ್ಬಿಟ್ಟು ಆಮೇಲೆ ಒಟ್ಟಿಗೆ ಆ್ಯಡ್ ಮಾಡ್ಕೊ ನೋಡಿ ಪ್ಲಸ್ ಇಲ್ಲೇನಿದೆ 4 ಇದೆ 4 ಇಂಟು 9 ಇಂಟು 7 ಇಂಟು 2 ಅಂತ ಸೊ ಇವಾಗ ಈಸ್ ಈಕ್ವಲ್ ಟು ನೋಡಿ 36 ಪ್ಲಸ್ 4 ಇಂಟು 3 ಇಂಟು 4 ಇಂಟು 7 ನೋಡಿ ಇಲ್ಲಿ 4 ಇಂಟು 3 ಇಂಟು 4 ಇಂಟು 7 ಪ್ಲಸ್ 2 ಇಂಟು 3 2 ಇಂಟು 3 ಇಂಟು ನೋಡಿ ಇಲ್ಲಿ ಯಾವುದಾದ್ರೂ ಕ್ಯಾನ್ಸಲ್ ಆಗುತ್ತಾ 4 2s 8 ಕ್ಯಾನ್ಸಲ್ ಆಯಿತು 3 1s 3 2s ಸೊ 9 ಇಂಟು 7 ಇಂಟು 2 ಪ್ಲಸ್ ಇದು ಆಲ್ರೆಡಿ ಮಾಡಿದ್ದೀವಿ 4 ಇಂಟು 9 ಇಂಟು 7 ಇಂಟು 2 ಇಸ್ 504 ಅಂತ ಸೊ ಇವಾಗ ಎಲ್ಲನೂ ಸೇರಿಬಿಟ್ಟು ಆನ್ಸರ್ ನೋಡಿ ಫಸ್ಟು 36 ಆ್ಯಸ್ ಇಟ್ ಈಸ್ 36 ಪ್ಲಸ್ 336 4 ಇಂಟು 3 ಇಂಟು 4 ಇಂಟು 7 ಅದೇ ಥರ ಪ್ಲಸ್ 2 ಇಂಟು 3 ಇಂಟು 9 ಇಂಟು 7 756 ಪ್ಲಸ್ 504 ಸೊ ಎಲ್ಲನೂ ಆ್ಯಡ್ ಮಾಡಿದರೆ ಏನು ಬರುತ್ತೆ ನಮಗೆ 1632 ವೇಸ್ ಅಂತ ನೋಡಿ ಅಟ್ ಮೋಸ್ಟ್ 3 ಗರ್ಲ್ಸ್ ತಗೊಂಡಾಗ ನೋಡಿ ಕ್ವಶನ್ ಏನಿತ್ತು ನೋಡೋಣ ಫಸ್ಟಿಂದ ಕಮಿಟಿ ಆಫ್ 7 ಹ್ಯಾಸ್ ಟು ಬಿ ಫಾರ್ಮ್ಡ್ from 9 boys and 4 girls. In how many ways can this be done when the committee consists exactly 3 girls, at least 3 girls, at most 3 girls? So committee ನೋಡಿ 7 member committee ಇದೆ ಸೊ ನಂಬರ್ ಆಫ್ ಬಾಯ್ಸ್ 9 ಇದೆ ನಂಬರ್ ಆಫ್ ಗರ್ಲ್ಸ್ ಫಸ್ಟ್ ಎಕ್ಸಾಕ್ಟ್ಲಿ 3 ಗರ್ಲ್ಸ್ ತಗೊಂಡಾಗ ನೋಡಿ 3 girls selected from the number of girls 4 ಇದೆ ಸೊ ಅದೇ ಥರ 4 boys from 4 boys selected from 9 boys total number of boys 9 ಇದೆ ಸೊ ಅದರಲ್ಲಿ 4 boys ಸೆಲೆಕ್ಟ್ ಮಾಡಿದಾಗ 4C3 ಅಂದರೆ 3 girls from 4 girls 4 boys from 9 number of 9 boys ಅಂದರೆ ಸೊ ಸಿಂಪ್ಲಿಫೈ ಮಾಡಬೇಕಾದ್ರೆ NCR ಫಾರ್ಮುಲಾ NCR ಈಸ್ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್ ಇದೆ ಸೊ ಇಲ್ಲೇನು ಬಂತು 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಮೈನಸ್ 3 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಇಂಟು 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 9 ಮೈನಸ್ 4 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್ ಸೊ ಸಿಂಪ್ಲಿಫಿಕೇಶನ್ ಫ್ಯಾಕ್ಟೋರಿಯಲ್ ಅಂದರೆ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಬರುತ್ತೆ 4 ಇದ್ದರೆ 4 ಫ್ಯಾಕ್ಟೋರಿಯಲ್ ಇದ್ದರೆ 4 3 2 1 ಈ ಥರ ಸೊ ಸಿಂಪ್ಲಿಫೈ ಮಾಡಿದಾಗ 504 ಯಾವಾಗಂದರೆ ಎಕ್ಸಾಕ್ಟ್ಲಿ 3 ಗರ್ಲ್ಸ್ ಇದ್ದಾಗ 504 ವೇಸ್ ನಂಬರ್ ಆಫ್ ವೇಸಲ್ಲಿ ಅರೇಂಜ್ ಮಾಡ್ಬೋದು 7 ಮೆಂಬರ್ ಕಮಿಟಿ ಸೊ ಅಟ್ಲೀಸ್ಟ್ 3 ಗರ್ಲ್ಸ್ ಅಂತಂದರೆ ನೋಡಿ ನಂಬರ್ ಆಫ್ ಗರ್ಲ್ಸ್ 4 ಇದೆ ನಂಬರ್ ಆಫ್ ಬಾಯ್ಸ್ 9 ಸೊ ಫಸ್ಟ್ 3 ಗರ್ಲ್ಸ್ ಫ್ರಮ್ 4 ಗರ್ಲ್ಸು ಮತ್ತು 4 ಬಾಯ್ಸ್ ಫ್ರಮ್ 9 ಬಾಯ್ಸ್ ಸೊ ಕಮಿಟಿ 7 ಮೆಂಬರ್ ಕಮಿಟಿ ಪ್ಲಸ್ 4 ಗರ್ಲ್ಸ್ ಫ್ರಮ್ 4 ಟೋಟಲ್ ನಂಬರ್ ಆಫ್ ಗರ್ಲ್ಸು 4 ಮತ್ತು ಟೋಟಲ್ 4 ಜನನೂ ತೊಗೊಂಡ್ರೆ ಸೊ ರಿಮೈನಿಂಗ್ 3 ಮೆಂಬರ್ಸು ಬಾಯ್ಸ್ ಇರ್ತಾರೆ 9C3 ಸೊ ಇಲ್ಲಿ ಕೂಡ NCR ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಸಿಂಪ್ಲಿಫೈ ಮಾಡಿದಾಗ ನೋಡಿ ಏನು ಬರುತ್ತೆ 588 ವೇವ್ಸ್ ನೋಡಿ ಇಲ್ಲಿ ಫಸ್ಟು 504 ಫಸ್ಟ್ ಟರ್ಮು ಆ್ಯಸ್ ಇಟ್ ಈಸ್ ಬರುತ್ತೆ 4C3 ಇಂಟು 9C4 ಆಲ್ರೆಡಿ ಫೈಂಡ್ ಮಾಡಿದ್ವಿ
ಸೊ ಇನ್ನೊಂದು ಪ್ಲಸ್ ಏನಾಗುತ್ತೆ ಅಟ್ಲೀಸ್ಟ್ ಅಂತಂದರೆ 4 ಎಷ್ಟು ಟೋಟಲ್ ಎಷ್ಟು ಇರ್ತಾರಲ್ಲ ಗರ್ಲ್ಸು ಒಟ್ಟು ಗರ್ಲ್ಸನ್ನು ತಗೊಂಡು ಮತ್ತು ರಿಮೈನಿಂಗ್ ಎಷ್ಟು ಬೇಕು 7 ಮೆಂಬರ್ ಕಮಿಟಿ ಮಾಡಬೇಕಂದ್ರೆ 3 ಮೆಂಬರ್ ಬಾಯ್ಸ್ ತಗೊಂಡಾಗ 7 ಮೆಂಬರ್ ಕಮಿಟಿ. ಸೊ ಸಿಂಪ್ಲಿಫಿಕೇಶನ್ ಮಾಡಿದಾಗ 588 ವೇಸ್. ಅಟ್ ಮೋಸ್ಟ್ 3 ಗರ್ಲ್ಸ್ ಅಂತಂದರೆ ನಂಬರ್ ಆಫ್ ಗರ್ಲ್ಸ್ 4 ಇದೆ, ನಂಬರ್ ಆಫ್ ಬಾಯ್ಸ್ 9. ಅಟ್ ಮೋಸ್ಟ್ ಅಂದಾಗ ಬರೀ ಬಾಯ್ಸ್ ಮಾತ್ರ ತೊಗೊಂಡ್ಬಿಟ್ಟು ಕಮಿಟಿ ಮಾಡ್ಬೋದು 9C4 ಅಂತ 9C7 ಬಿಕಾಸ್ 7 ಮೆಂಬರ್ ಕಮಿಟಿ. ಅದೇ ಥರ 4C1 1 ಗರ್ಲು 6 ಬಾಯ್ಸ್ ಪ್ಲಸ್ 2 ಗರ್ಲ್ಸು 5 ಬಾಯ್ಸ್ ಪ್ಲಸ್ 3 ಗರ್ಲ್ಸು 4 ಬಾಯ್ಸು. ನೋಡಿ ಕಮಿಟಿ ಮೆಂಬರ್ಸ್ ಎಷ್ಟಿರಬೇಕು ನಮಗೆ 7 ಮೆಂಬರ್ಸ್ ಇರಬೇಕು. ಅದರಲ್ಲಿ ಸೊ ಯಾವ್ಯಾವ ಥರ ಅರೇಂಜ್ಮೆಂಟ್ ಮಾಡ್ಬೋದು ಅಂತಂದರೆ ಬರೀ ಬಾಯ್ಸ್ ತೊಗೊಂಡ್ಬಿಟ್ಟು ಕಮಿಟಿ ಮಾಡ್ಬೋದು, ಇಲ್ಲ ಅಂತಂದರೆ 1 ಗರ್ಲ್ 6 ಬಾಯ್ಸ್ ತೊಗೊಂಡ್ಬಿಟ್ಟು 2 ಗರ್ಲ್ಸ್ 5 ಬಾಯ್ಸ್ ತೊಗೊಂಡ್ಬಿಟ್ಟು 3 ಗರ್ಲ್ಸ್ 4 ಬಾಯ್ಸ್ ಅಟ್ ಮೋಸ್ಟ್ 3 ಗರ್ಲ್ಸ್ ಅಂದಾಗ. ಸೊ ಇಲ್ಲಿ ಕೂಡ NCR ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಸಿಂಪ್ಲಿಫೈ ಮಾಡಿದಾಗ ಅಟ್ ದ ಎಂಡ್ ಏನು ಬರುತ್ತೆ ಆನ್ಸರು 36 ಪ್ಲಸ್ 336 ಪ್ಲಸ್ 756 ಪ್ಲಸ್ 504. ಸೊ 1632 ವೇಸಲ್ಲಿ ಮಾಡ್ಬೋದು. ಯಾವಾಗ ಅಂದರೆ ಅಟ್ ಮೋಸ್ಟ್ 3 ಗರ್ಲ್ಸನ್ನು ತಗೊಂಡಾಗ. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.